ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಇದೇ ಉಪಮುಖ್ಯಮಂತ್ರಿ ಆದಂತಹ ಡಿ.ಕೆ. ಶಿವಕುಮಾರ್ ಅವರು ವಿ ಆರ್ ಆಲ್ ಮೈ ಬ್ರದರ್ಸ್ ಅಂತ ಡೈಲಾಗ್ ಮೇಲೆ ಡೈಲಾಗ್ ಅನ್ನು ಹೇಳಿದರು. ಇವತ್ತು ಬೆಂಗಳೂರಿನ ಕೋಯಲ್ ಕಾಲೋನಿಯ ಫಕೀರ್ ಬಡಾವಣೆ ಮೇಲೆ ಸುಮಾರು 400ಕ್ಕೂ ಅಧಿಕ ಮನೆಗಳ ಮೇಲೆ ನೀವು ಬುಲ್ಡೋಜರ್ ಹತ್ತಿಸ್ತೀರಿ ಅಂತಂದ್ರೆ ನಿಮಗೆ ನಾಚಿಕೆ ಆಗಬೇಕು, ನಿಮಗೆ ಶೇಮ್ ಅಂತ ಹೇಳಿಕೆ ನಾನು ಬಯಸ್ತೀನಿ ಬಂಧುಗಳೇ. ಯಾಕಂದ್ರೆ ಅದೆಷ್ಟೋ ಉಳ್ಳವರು ಈ ದೇಶದಲ್ಲಿ ಅದೇ ಬೆಂಗಳೂರಿನಲ್ಲಿ ಸುಮಾರು 250ಕ್ಕೂ ಅಧಿಕ ಎಕರೆ ಭೂಮಿಯನ್ನು ಇನ್ಫೋಸಿಸ್ ಅವರು ಒತ್ತುವರಿ ಮಾಡಿದರೆ ಇನ್ಫೋಸಿಸ್ ಕಂಪನಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಣವಲ್ಲ, ಬದಲಾಗಿ ಈ ಬಡವರ ಮನೆಗಳು ಕಂಡಿದ್ದಾವೆ, ಆ ಬಡವರ ಮನೆಗಳನ್ನು ನಿರ್ಮಾಣ ಮಾಡಿದ್ದಾವೆ. ಬಂಧುಗಳೇ, ನಾನು ಈ ಒಂದು ವೇದಿಕೆ ಮುಖಾಂತರ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಇವತ್ತು ಮೊಸಳೆ ಕಣ್ಣೀರಿಡುತ್ತಾ ಅಧಿಕಾರಕ್ಕೆ ಬಂದಂತಹ ಈ ಕಾಂಗ್ರೆಸ್ ಸರ್ಕಾರ ಬಡವರನ್ನು ನಾವು ಎಲ್ಲರನ್ನು ಒಗ್ಗೂಡಿಸಿ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಇವತ್ತು ಫಕೀರ್ ಕಾಲೋನಿಯ 300ರಿಂದ 400 ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದೆ ಅಂತಂದ್ರೆ ಇವರು ಯಾವುದೇ ಬಿಜೆಪಿ ಮತ್ತು RSS ಗಿಂತ ಕಡಿಮೆ ಇಲ್ಲ ಅಂತ ಹೇಳಿಕೆ ನಾನು ಬಯಸ್ತೀನಿ ಬಂಧುಗಳು. ಯಾಕಂದ್ರೆ ಅದೇನಂತಾರಲ್ಲ, ಮಾತಿನಲ್ಲಿ ಒಂದು ಕೃತಿಯಲ್ಲಿ ಒಂದಂತ ಈ ಒಂದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಯಾವ ರೀತಿಯಾಗಿ ಬಡವರು ಇವತ್ತು ಡಿಸೆಂಬರ್ನ ಚಳಿಯಲ್ಲಿ 400 ಕುಟುಂಬಗಳು, ಡಿಸೆಂಬರ್ 19ನೇ ತಾರೀಕಿನಲ್ಲಿ 400 ಕುಟುಂಬಗಳು ಬೀದಿ ಪಾಲಾದ್ರೆ ಅಲ್ಲಿ ಒಬ್ಬರೇ ಒಬ್ಬ ನಾಯಕ ಹೋಗ್ಲಿಕ್ಕೆ ತಯಾರಾಗ್ತಾ ಇಲ್ಲ. ವಿವಿಧ ಸಂಘಟನೆಗಳು SDPIನ ರಾಜ್ಯ ನಾಯಕರು ಕೂಡ ಅಲ್ಲಿ ಹೋಗಿ ಭೇಟಿಯಾದ್ರೆ ಪೊಲೀಸರ ದರ್ಪದಿಂದ ಅವರನ್ನು ಹಿಂದೆ ಕಳಿಸುವಂತ ವ್ಯವಸ್ಥೆ ನೀವು ಮಾಡ್ತೀರಿ ಅಂತಂದ್ರೆ ನಿಮ್ಮ ಸರ್ಕಾರ ಶಾಶ್ವತ ಅಲ್ಲ ಅಂತ ಹೇಳಿದ್ರೆ ನಾನು ಬಯಸ್ತೀನಿ ಬಂಧುಗಳು. ಯಾವಾಗ SDPIನ ನಾಯಕರು ಆ ಬಡ ಕುಟುಂಬಗಳ ಅಹವಾಲನ್ನು ಸ್ವೀಕರಿಸಿ ಸುಮಾರು 30 ವರ್ಷಕ್ಕೂ ಅಧಿಕ ವರ್ಷಗಳ ಕಾಲ ಅಲ್ಲಿ ವಾಸವಾಗಿರುವಂತಹ ಕುಟುಂಬಗಳ ದಾಖಲೆಯನ್ನು ಪಡೆದುಕೊಂಡಾಗ ಆ ಕುಟುಂಬಗಳ ಹತ್ರ ಆಧಾರ್ ಕಾರ್ಡ್ ಇದೆ, ವೋಟರ್ ID ಇದೆ, ಇನ್ಕ್ಲೂಡಿಂಗ್ ರೇಷನ್ ಕಾರ್ಡ್ ಇದೆ. ಅಷ್ಟಿದ್ರೂ ಕೂಡ ಕೇವಲ ಓಟಿಗಾಗಿ ಹೋಗುವಂತಹ ಈ ಕಾಂಗ್ರೆಸ್ನ ಕೃಷ್ಣ ಬೈರೇಗೌಡವರು ನಿಮಗೆ ನಾಚಿಕೆ ಆಗಬೇಕು ಅಂತ ಮನೆಗಳ ಮೇಲೆ ಬುಲ್ಡೋಜರ್ ಹತ್ತಿಸ್ತೀರಿ ಅಂತ ಹೇಳಿದರು. ಸುಮಾರು ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಒಂದು ವೇಳೆ ಅತಿಕ್ರಮವಾಗಿ ಅಲ್ಲಿ ವಾಸವಾಗಿದ್ದಕ್ಕೆ ಸರಿಯಾದರೆ ಅಂತಹ ಕುಟುಂಬಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ನೀವು ಬುಲ್ಡೋಜರ್ ಮಾಡಬಹುದು ಅಂತೇಳಿ ನೀವೇನು ಅವರ ಮನೆಯನ್ನು ತೆರವುಗೊಳಿಸಬೇಕು ಅನ್ನೋಂಥ ಒಂದು ಆದೇಶ ಇದೆ. ಆ ಆದೇಶವನ್ನು ಗಾಳಿಗೆ ತೂರಿ ಕಾಂಗ್ರೆಸ್ ಸರ್ಕಾರ ಇವತ್ತು UPA ಯೋಗಿ ಸರ್ಕಾರಕ್ಕೆ ಮೀರಿಸುವಲ್ಲಿ ನಾವು ಮುಂದೆ ಅಂತೇಳಿ ದಾಪುಗಳಾಗ್ತಾ ಇದೆ. ಅದಕ್ಕೆ SDPI ಪಕ್ಷ ನಿಜವಾಗ್ಲೂ ಖಂಡಿಸ್ತಾ ಇದೆ ಅಂತ ಹೇಳಿಕೊಂಡು ಬಯಸ್ಕೊಂಡು ಬಂದವರು. ಯಾವತ್ತು ನಮ್ಮ ರಾಜ್ಯ ನಾಯಕರನ್ನು ನೀವು ಅಲ್ಲಿಂದ ಹಿಂದೆ ಕಳಿಸಿದ್ರು, ಇವತ್ತು ನಾವು ರಾಜ್ಯಾದ್ಯಂತ ಕರೆಯನ್ನು ಕೊಟ್ಟಿದ್ದೇವೆ. SDPI ಪಕ್ಷ ನಮ್ಮ ರಾಜ್ಯ ನಾಯಕರು ಅಲ್ಲಿಗೆ ಭೇಟಿ ನೀಡಿದಾಗ ಮರುದಿನವೇ ಅಲ್ಲಿಯ ವಸತಿ ಸಚಿವರಾದಂತಹ BJ ಜಮೀರ್ ಅಹ್ಮದ್ ಅವರು ಅಲ್ಲಿಗೆ ಸ್ಥಳಕ್ಕೆ ಭೇಟಿಯನ್ನು ನೀಡಿ ನಾವು ಇಮಿಡಿಯೇಟ್ಲಿ ಅವರಿಗೆ ಮನೆಗಳನ್ನು ಕೊಡ್ತೀರಿ ಅಂತ ಹೇಳ್ತೀರಿ. ಯಾಕೆ SDPI ಹೋಗೋರಿಗೆ ನಿಮಗೆ ಕಣ್ ತೆರೆದಿದ್ದಿಲ್ಲ ಅಂತ ಕೇಳಿಕ್ಕೆ ನಾನು ಬಯಸ್ತೀನಿ. SDPI ನಾಯಕರು ಹೋಗೋರಿಗೆ ನಿಮಗೆ ಕಣ್ ತೆರೆದಿಲ್ಲ, ಈ ಸರ್ಕಾರಕ್ಕೆ ಕಣ್ ತೆರೆದಿದ್ದಿಲ್ಲ. ಕೇವಲ ನಿಮ್ಮ ರಾಜಕೀಯ ಆಮಿಷಗಳಿಗೆ ಒಳಗಾಗುವಂತ ಪಕ್ಷ SDPI ಅಲ್ಲ. ನೀವು ಎಲ್ಲಿವರೆಗೂ ಆ ಬಡ ಕುಟುಂಬಗಳಿಗೆ ಮನೆಯನ್ನು ಕೊಡೋದಿಲ್ಲೋ, ಎಲ್ಲಿವರೆಗೂ ಆ ಬಡ ಕುಟುಂಬಗಳಿಗೆ ಆಶ್ರಯವನ್ನು ಕೊಡೋದಿಲ್ಲೋ ಅಲ್ಲಿವರೆಗೆ ಈ SDPIನ ಹೋರಾಟ ನಿರಂತರವಾಗಿರ್ತದೆ ಅಂತ ಹೇಳಿ ನಾನು ಬಯಸ್ತೀನಿ ಬಂಧುಗಳೇ. ಬಹಳಷ್ಟು ತಾವು ಕೇಳಬಹುದು, ಇಲ್ಲಿಯೂ ಕೂಡ ಹುನಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಅದೇ ತರನಾಗಿ ಅಷ್ಟೆಲ್ಲ ಬಡಬಗ್ಗರಿಗೆ ನಾನು ಈ ವೇದಿಕೆ ಮುಖಾಂತರ ಯಾಕೆ ಹೇಳಿಕೆ ನಾನು ಬಯಸ್ತೀನಿ ಅಂತಂದ್ರೆ, ಕೇವಲ ಚುನಾವಣೆಗಾಗಿ ಯಾವ ರೀತಿಯಾಗಿ ಬಿಜೆಪಿ ಸರ್ಕಾರದ ದೊಡ್ಡನಗೌಡ ಅವರು ತಮ್ಮ ಒಂದು ಚುನಾವಣೆ ಸಂದರ್ಭದಲ್ಲಿ ಕೇವಲ ಬಡವರಿಗೆ ನಾವು 2,000 ಮನೆಗಳನ್ನು ಕೊಡ್ತೀವಿ, 3,000 ಮನೆಗಳನ್ನು ಕೊಡ್ತೀವಿ ಅಂತ ಆಮಿಷವನ್ನು ಒಡ್ಡಿ ನೀವು ಚುನಾವಣೆಗೆ ಗೆದ್ದ ನಂತರ ಅವರಿಗೆ ಎಣ್ಣೆ ಚೀಟಿಯನ್ನು ಕೊಡುವಂತಹ ವ್ಯವಸ್ಥೆ ಈ 2 ಪೇಟೆಗಳಲ್ಲಿ ನಡೀತಾ ಇದೆ. ಇನ್ಕ್ಲೂಡಿಂಗ್ ದೊಡ್ಡನಗೌಡ ಮತ್ತು ಕಾಂಗ್ರೆಸ್ನ ವಿಜಯಾನಂದ ಕಾಶಪ್ಪನವರು. ಇಂತಹ ಎಣ್ಣೆ ಚೀಟಿಗಳ ವ್ಯವಹಾರ ಇನ್ನು ಮುಂದೆ ನಡೆಯುವುದಿಲ್ಲ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ SDPI ತಲೆ ಎತ್ತಿದೆ. ನಾವು ಮುಂದಿನ ದಿನಮಾನದಲ್ಲಿ ಎಲ್ಲಾ ಬಡವರ್ಗದ ಜನರಿಗೆ, ಯಾರು ನಿರಾಶ್ರಿತರಿದ್ದಾರೋ, ಯಾರು ಮನೆಯಿಂದ ವಂಚಿತರಾಗಿದ್ದಾರೋ, ಯಾರು ಗುಡಿಸಲಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೋ ಅವರಿಗೆ ಮನೆ ಕೊಡುವವರೆಗೂ ನಮ್ಮ ಹೋರಾಟ ನಿರಂತರವಾಗ್ತಾ ಇರ್ತದೆ ಅಂತ ಹೇಳಿಕೆ ನಾನು ಬಯಸ್ತೀನಿ ಬಂಧುಗಳೇ. ಅಂತಿಮ ವಿಜಯ ನಮಗೆಲ್ಲ.
ಕೇವಲ ಆಮಿಷಗಳ ಮುಖಾಂತರ ಈ ಕ್ಷೇತ್ರದ ಜನರನ್ನು, ಈ ರಾಜ್ಯದ ಜನರನ್ನು ನಂಬಿಸಿ ನಾವು ಗೆದ್ದು ಬರ್ತೀವಿ ಅಂತೇಳಿ ಭ್ರಮೆಯಲ್ಲಿದ್ದರೆ ಕಾಂಗ್ರೆಸ್ನ ಎಲ್ಲ ನಾಯಕರಿಗೆ ನಾನು ಎಚ್ಚರಿಕೆ ಗಂಟೆ ಹೇಳಿಕೊಳ್ಳಿಕ್ಕೆ ಬಯಸ್ತೀನಿ. ಬಂಧುಗಳೇ, ನೀವು ಇವತ್ತು ಸುಪ್ಪತ್ತಿಗೆಯಲ್ಲಿ ಮಲಗಿರಬಹುದು. ಕೋಯಲಿನಲ್ಲಿರುವಂತಹ ಆ ಕೋಯಲ್ ಕಾಲೋನಿಯ, ಫಕೀರ್ ಕಾಲೋನಿಯ ಕುಟುಂಬಗಳು ಇವತ್ತು ಬೀದಿಯಲ್ಲಿ ಮಲಗ್ತಾ ಇದೆ. ಅದೇ ರೀತಿಯಾಗಿ ರಾಜ್ಯಾದ್ಯಂತ ಹಲವಾರು ಕುಟುಂಬಗಳು ಕೂಡ ಇವತ್ತು ಬೀದಿಯಲ್ಲಿ ವಾಸ ಮಾಡುವಂತಹ ನಿರ್ಮಾಣ ಇದೆ. ಈ ಒಂದು ಇದಕ್ಕೆ ಕೊನೆ ಹೋಗಬೇಕಂತಂದ್ರೆ ನಿಮ್ಮ ಈ ಒಂದು ಹೇಳಿಕೆಗಳು ನಿಲ್ಲಬೇಕು. ಕೇವಲ ಕೃತಿಯಲ್ಲಿ ಮಾತಿನಲ್ಲಿ ಹೇಳಿ ಕೃತಿಯಲ್ಲಿ ತರದೇ ಇದ್ರೆ ಮುಂಬರುವ ಚುನಾವಣೆ ಈಗಾಗಲೇ 2023ರಿಂದ 26, ನಾಳೆ 26 ಬರ್ತಾ ಇದೆ. 3 ವರ್ಷ ಕಳೆದೋಯ್ತು. ಇನ್ನು 2 ವರ್ಷ ನೀವು ಚುನಾವಣೆಗೆ ಬಾಕಿ ಇದ್ದೀರಿ. ಯಾವತ್ತೂ ನೀವು ಹೇಳಿ ಕೇಳಿ ಕೇವಲ ನಾನು 3,500 ಮನೆಗಳನ್ನು ಕೊಡ್ತೀನಿ, 2,500 ಮನೆಗಳನ್ನು ಕೊಡ್ತೀನಿ ಅಂತ ಕೇವಲ ಆಮಿಷವನ್ನು ಕೊಟ್ಟು ಅಧಿಕಾರದ ಗದ್ದಿಗೆ ಏರಿದ್ದೆ. ಆದರೆ ಮುಂದಿನ ದಿನ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಜನರು ಹುಷಾರಾಗಿದ್ದಾರೆ. ಎಲ್ಲರ ಜನರು ಪ್ರಜ್ಞಾವಂತರಾಗಿದ್ದಾರೆ. ಅವರಿಗೆ ಗೊತ್ತಿದೆ ಯಾವ ರಾಜಕಾರಣಿಗಳು ಏನನ್ನ ಮಾಡ್ತಾ ಇದ್ದಾರೆ, ತಮ್ಮ ಸ್ವಂತಕ್ಕಾಗಿ ಏನೆಲ್ಲ ಮಾಡ್ಕೊಳ್ತಾ ಇದ್ದಾರೆ, ಬಡವರಿಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ಈ ಕ್ಷೇತ್ರದ ಶಾಸಕರಿಗೂ ಕೂಡ ನಾನು ಅತಿ ವಿನಮ್ರವಾಗಿ ಈ ವೇದಿಕೆ ಮುಖಾಂತರ ಹೇಳ್ತೀನಿ, ತಾವು ಏನು ಚುನಾವಣಾ ಸಮಯದಲ್ಲಿ ಈ ಕ್ಷೇತ್ರದ ಜನತೆಗೆ ಏನನ್ನು ಮಾತನ್ನು ಕೊಟ್ಟಿದ್ದೀರಿ ಅದನ್ನು ಉಳಿಸಿಕೊಂಡ್ರೆ ಮಾತ್ರ ನೀವು ಮುಂದಿನ ಒಂದು ರಾಜಕೀಯ ಭವಿಷ್ಯದಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ನಿಮ್ಮ ಭವಿಷ್ಯಕ್ಕೂ ಕೊನೆಗಾಣಿಸಲಿಕ್ಕೆ SDPI ಪಕ್ಷ ಸನ್ನದ್ಧವಾಗಿದೆ ಅಂತ ಹೇಳಿಕೆ ನಾನು ಬಯಸ್ತೀನಿ ಬಂಧುಗಳೇ. ಯಾಕಂದ್ರೆ ತಮ್ಗೆ ಗೊತ್ತಿರಬಹುದು, ಕೇವಲ ಆಮಿಷಗಳಿಂದ ನೀವೆಲ್ಲ ಏನೆಲ್ಲ ಮಾಡ್ತೀರಿ, ಕೆಲವು ಗಿಮಿಕ್ಗಳನ್ನು ಮೊನ್ನೆ ಸದನದ ವೇಳೆಯಲ್ಲಿ ಮುಸಲ್ಮಾನರನ್ನು ಏನು ಹುರಿದುಂಬಿಸಲಿಕ್ಕೆ ಅಥವಾ ಒಂದು ಮಾಧ್ಯಮದಲ್ಲಿ ಒಂದು ಏನು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಒಂದು ಟಿಪ್ಪು ಸುಲ್ತಾನ್ ಜಯಂತಿ ಬಗ್ಗೆ ನಾನು ಸದನದಲ್ಲಿ ಮಾತಾಡ್ತೀನಿ ಅಂತೇಳಿ ನನ್ನ ಶಾಸಕರಾದಂಥ ವಿಜಯಾನಂದ ಕಾಶ್ಯಪ್ನವರು ಮಾಧ್ಯಮದ ಮುಂದೆ ಹೇಳ್ತಾರೆ. ಸದನದ ಒಳಗಡೆ ಅವರು ಮಾತಾಡೋಕ್ಕೆ ಸಾಧ್ಯ ಆಗುತ್ತಲ್ಲ. ಯಾಕಂದ್ರೆ ಈ ಒಂದು ಕಾಂಗ್ರೆಸ್ ಸರ್ಕಾರ, ಈ ಒಂದು ಕಾಂಗ್ರೆಸ್ನ ಅಧ್ಯಕ್ಷರಿದಾರಲ್ಲ, ಇವರು ಕೂಡ RSS ನ 2ನೇ ಭಾಗ. ಇದು ಎರಡೂ ಕೂಡ ಒಂದೇ ನಾಣ್ಯದ 2 ಮುಖ ಅಂತ ಹೇಳಿಕೆ ನಾನು ಬಯಸ್ತೀನಿ ಬಂಧುಗಳೇ. ಯಾಕೆ ಮಾತಾಡಲಿಲ್ಲ ಅಧಿವೇಶನದಲ್ಲಿ? ಮಾತಾಡ್ಬೇಕಿತ್ತಲ್ಲ. ಕೇವಲ ಮಾಧ್ಯಮದಲ್ಲಿ ಪ್ರಚಾರ ಗಿಟ್ಟಿಸಿಕೊಂಡು ಸದನದಲ್ಲಿ ಮಾತಾಡದೇ ಇರೋದು ಇದು ಈ ಕ್ಷೇತ್ರದ ಜನರಿಗೆ, ಈ ರಾಜ್ಯದ ಜನರಿಗೆ ಮಾಡಿದಂತ ಅನ್ಯಾಯ ಅಂತ ಹೇಳಿಕೆ ನಾನು ಏನು ಹೇಳದೆ ಮಾಡುವವನು ಕೃತಿಯಲ್ಲಿ ಉತ್ತಮ ಅಂತೇಳಿ. ನೀವು ಯಾವುದನ್ನು ಓದ್ತೀರಿ ಅದನ್ನು ಮಾಡೋದಿಲ್ಲ, ಯಾವುದನ್ನು ಹೇಳೋದಿಲ್ಲ ಅದನ್ನು ಮಾಡ್ತೀರಿ. ಆ ಒಂದು ಕಾರಣಕ್ಕಾಗಿ ಬಹಳಷ್ಟು ವಂಚಿತರಾದಂತಹ ಕುಟುಂಬಗಳಿಗೆ, ಇನ್ಕ್ಲೂಡಿಂಗ್ ಹುನಗುಂದ ಮತಕ್ಷೇತ್ರದ ಕುಟುಂಬಗಳಿಗೆ ಮತ್ತು ರಾಜ್ಯದ ನೀವು ಕೂಡ ಒಂದು ಭಾಗವಾಗಿರೋದ್ರಿಂದ, ಕಾಂಗ್ರೆಸ್ ಸರ್ಕಾರದ ಒಂದು ಶಾಸಕರ ಒಂದು ಭಾಗವಾಗಿರೋದ್ರಿಂದ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ನೀವು ಎಲ್ಲಿವರೆಗೂ ಆ ಕೋಯಲ್ ಕಾಲೋನಿಯ ಜನರಿಗೆ ಆಶ್ರಯವನ್ನು ನೀಡುವುದಿಲ್ಲ ಅಲ್ಲಿವರೆಗೂ SDPI ನಿರಂತರವಾಗಿ ಹೋರಾಡ್ತದೆ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಇರ್ತೇನೆ. ಥ್ಯಾಂಕ್ ಯು. ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಹೇಳುವುದೇನಪ್ಪ ಅಂತಂದರೆ, ನೀವು ಬಡವರಿಗೆ ಯಾರಿಗೆ ಮನೆ ಇಲ್ಲ ಅಂತ ಅನ್ನೋರಿಗೆ ನೀವು ಮನೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀರಿ. ಅದೇ ರೀತಿ ಒಂದು ಕಡೆ ಮನೆಗಳನ್ನು ಕಿತ್ಕೊಳ್ಳುವಂಥ ಕೆಲಸನೂ ಮಾಡ್ತಾಯಿದ್ದೆ. ಇದು ಎಲ್ಲಿ ಮಟ್ಟಿಗೆ ಸರಿ ಅನ್ನೋದು ನನಗೆ ಗೊತ್ತಾಗ್ತದೆ. ನೀವು ಒಳ್ಳೇದನ್ನು ಮಾಡ್ತಾ ಇದ್ದೀರೋ, ಒಳ್ಳೆ ಮಾಡೋ ರೀತಿಯಲ್ಲಿ ಮುಖೋಡವನ್ನು ಹಾಕ್ಕೊಂಡಿದ್ದೀರೋ, ಈ ಸರ್ಕಾರಕ್ಕೆ ಒಂದನಿಷ್ಟೆ, ಯಾರಿಗೆ ಮನೆ ಇಲ್ವೋ ಅಂಥವ್ರಿಗೆ ಮನೆ ಕೊಡಿ ಸ್ವಾಮಿ. ನೀವು ಅದನ್ನು ಬಿಟ್ಟು 2 ಮನೆ, ಹೊಲ, ಆಸ್ತಿ, ಗದ್ದೆಗಳು ಎಲ್ಲ ಇದ್ರೂ ಕೂಡ ಅಂಥವ್ರಿಗೆ ನೀವು ಸ್ವಂತ ಮನೆಯನ್ನು ಕೊಡ್ತೀರಿ. ಯಾಕೆ ಗೊತ್ತಾಗಲ್ಲ ನಿಮಗೆ? ಬಡವರು ಯಾರಿದ್ದಾರೆ, ಸೌಕರ್ಯ ಯಾರಿದ್ದಾರೆ, ಕೂಲಿ ಕಾರ್ಮಿಕರಿಗೆ ಮನೆ ಕೊಡಬೇಕು ಅಂತ ನೀವು ಗೌರ್ಮೆಂಟ್ ಎಲ್ಲ ಆದೇಶ ಮಾಡಿದ್ದೀರಿ. ಎಲ್ಲಿ ಕೊಡ್ತಾ ಇದ್ದೀರಪ್ಪ ನೀವು? ಯಾರ್ಯಾರಿಗೆ ಕೂಲಿ ಕಾರ್ಮಿಕರಿಗೆ ಮನೆ ಕೊಟ್ಟಿದ್ದೀರಪ್ಪ ಇಲ್ಲಿವರೆಗೂ? ಹುಡುಕಿದ್ರೆ ಒಂದು ಕೂಲಿ ಕಾರ್ಮಿಕರಿಗೂ ಅಂತ ಫ್ಲಡ್ ಸಿಕ್ಕಿಲ್ಲ. ಯಾರಿಗೆ ಸಿಕ್ಕಿದೆಪ್ಪ ಅಂತಂದರೆ ಈ ಮೆಂಬರ್ಗಳ ರಿಲೇಷನ್ ಮನೆಗೆ, MLA ರಿಲೇಷನ್ ಮನೆಗೆ, ಯಾರೋ ಒಬ್ಬ ಬಿಸ್ನೆಸ್ನ ರಿಲೇಷನ್ ಮನೆಗಳಿಗೆ ಸ್ವಾಮಿ ನಂದು ಒಂದಿದೆ ಹಾಕಿಸ್ಕೊಡಿ ಅಂತ ಎಂದಲಾಸೆಗೆ ಬೇಡ್ಕೊಳ್ತಾರಲ್ಲ, ಅಂಥವ್ರಿಗೆ ಮನೆ ಸಿಗ್ತಾ ಇದೆ ಹೊರತು ಅಲ್ಲಿ ಎಲ್ಲೋ ಇರುವಂಥ ಗುಡಿಸಲಲ್ಲಿ ವಾಸ ಮಾಡೋಕ್ಕಿರುವಂಥ ಬೆಂಗಳೂರಲ್ಲಿ ಫಕೀರ್ ಕಾಲೋನಿಯಲ್ಲಿ 400 ಮನೆಗಳು ಧ್ವಂಸ ಮಾಡಿದ್ದೀರಾ. ನಾಚಿಕೆ ಆಗಬೇಕು ನಿಮಗೆ, ಈ ಸರ್ಕಾರಕ್ಕೆ. ಒಂದು ರೀತಿ ನೀವು ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೊಟ್ಬಿಡ್ಬೇಕು. ಇಲ್ಲ ನೀವು ಅವರಿಗೆ ತೆರವುಗೊಳಿಸ್ಬೇಕು ಆಗಿತ್ತು ಅಂತಂದರೆ ಅವರಿಗೆ ಫಸ್ಟ್ ವರ್ಗನೆ ಮನೆ ವಿತರಿಸಿನಿ, ಫಸ್ಟ್ ವರ್ಗಗಳಿಗೆ ಇರೋಕ್ಕೆ ಜಾಗ ಮಾಡಿಕೊಟ್ಟು ಆಮೇಲೆ ನೀವು ಅವ್ರನ್ನ ಸರಿಸಬಹುದಾಗಿತ್ತಲ್ಲ. ಯಾಕೆ ಸಡನ್ ಆಗಿ ಬುಲ್ಡೋಜರ್ ತಮ್ಮನ್ನು ಹಾಕಿದ್ರಿ? ಗೊತ್ತಾಗಲ್ಲ ನಿಮ್ಗೆ ಅಷ್ಟು.
ನಾವು ಗ್ಯಾರಂಟಿಗಳು ಕೊಡ್ತೀವಿ, ಅದು ಕೊಡ್ತೀವಿ. ಶೇಕಡ 90% ಮುಸ್ಲಿಂ ಮತಗಳನ್ನು ಪಡೆದುಕೊಂಡು ರಾಜಕೀಯಕ್ಕೆ ಏರಿ ನೀವು ಮುಸಲ್ಮಾನರುಗಳನ್ನ ಏನೇನು ಕೆಲಸಗಳು ಮಾಡಿಕೊಟ್ಟಿದ್ದೀರಿ? ರಿಸರ್ವೇಷನ್ ಕೊಟ್ರ? ಕೇಳಿ 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 ನಮ್ಮ ಬಾಯಿ ಸಾಯ್ತಾ ಇದೆ, ನೀವು ಮತ ಕೊಡಕ್ಕೆ ರೆಡಿ ಇಲ್ಲ. ಆದರೂ ನಾನೀಗೊಂದು ಸಿದ್ದರಾಮಯ್ಯ ಸರ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಇದೇ ಒಂದು SDPI ಏನು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಇಲ್ಲಿಂದ ನೀವು ಎಚ್ಚೆತ್ಕೊಂಡು ತಮ್ಮ ಕೆಲಸಗಳನ್ನು ತಾವು ಅಚ್ಚುಕಟ್ಟುವಾಗಿ ಯಾರು ಬಡವರಿದ್ದಾರೆ ಅಂಥವ್ರಿಗೆ ಮನೆ ಕೊಡೋದಾದರೆ ಕೊಡಿ, ಇಲ್ಲ ಅಂತಂದರೆ ಇನ್ಮೇಲೆ ನಾವು ಸಾಕ್ಷಿ ಸಮೇತ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಾಕ್ಷಿ ಸಮೇತವಾಗಿ ಯಾರೆಲ್ಲರಿಗೂ ನೀವು ಮನೆ ಕೊಟ್ಟಿದ್ದೀರಾ ಅವರ ಆಸ್ತಿ ಪತ್ರ ಎಲ್ಲನೂ ಲೆಕ್ಕ ತೆಗೆದು ನಿಮ್ಮ ಮುಂದೆ ಇಡಬೇಕಾಗುತ್ತೆ. ಇದನ್ನು ಹುಷಾರಾಗಿರಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.